ಪ್ರತಿದಿನ ಮಳೆ ಬೆಂಗಳೂರಲ್ಲಿ ಮಳೆ ಆದರೆ ಬೆಂಗಳೂರಿನಲ್ಲಿ ಮರ ಬಿದ್ದರೆ ಬೆಂಗಳೂರಿನಲ್ಲಿ ಚರಂಡಿ ಸಮಸ್ಯೆ ಆದರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಇದ್ದರೆ ಬಿಬಿಎಂಪಿ ಅಂತ ಬೈತಾ ಇದ್ವಿ. ಇನ್ನು ಮೇಲೆ ನಾವು ಬಿಬಿಎಂಪಿಗೆ ಬೈಯೋ ಹಾಗಿಲ್ಲ. ಯಾಕೆಂದ್ರೆ ಬಿಬಿಎಂಪಿ ಇಂದಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕರೆಸಿಕೊಳ್ಳುತ್ತೆ. ಆಡಳಿತ ವಿಕೇಂದ್ರೀಕರಣದ ದೃಷ್ಟಿಯಿಂದ ಮತ್ತು ಆಡಳಿತದ ಸುಧಾರಣೆಯ ದೃಷ್ಟಿಯಿಂದ ಬೆಂಗಳೂರು ಗ್ರೇಟರ್ ಆಡಳಿತ ಅಧಿನಿಯಮವನ್ನ ಇವತ್ತು ಜಾರಿ ಮಾಡಲಾಗಿದೆ. ಅಧಿಕೃತವಾಗಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಗ್ರೇಟರ್ ಬೆಂಗಳೂರು ಬಗ್ಗೆ. ಸೊ ಈ ಮುಖಾಂತರ ರಾಜಧಾನಿ ಬೆಂಗಳೂರಿನ ಆಡಳಿತ ಚಿತ್ರಣ ಬಹಳ ಪ್ರಮುಖವಾದ ಬಹಳ ದೊಡ್ಡದಾದಂಥ ವ್ಯತ್ಯಾಸವನ್ನು ಕಾಣುತ್ತೆ. 3 ಪಾಲಿಕೆಗಳು, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ಬೆಂಗಳೂರು ಸೆಂಟ್ರಲ್, ಇದಕ್ಕೆ 3 ಕಮಿಷನರು. ಸೊ ಜಿಬಿಎಗೆ ಬಿಬಿಎಂಪಿ ಅಧೀನದಲ್ಲಿದ್ದ ಪ್ರದೇಶಗಳ ಜೊತೆಗೆ ಇನ್ನೂ ಸಾಕಷ್ಟು ಪ್ರದೇಶಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಬೆಂಗಳೂರಿನ 4 ದಿಕ್ಕುಗಳಲ್ಲಿ, ಅಂದರೆ ನಮ್ಮ ಔಟರ್ ಬೆಂಗಳೂರು, ಬೆಂಗಳೂರಿನ ಹೊರವಲಯ ಅಂತೆಲ್ಲ ಕರಿತಾ ಇದ್ವಲ್ಲ, ಇನ್ಮೇಲೆ ಅದು ಬೆಂಗಳೂರು ಅಂತಾನೆ ಕರೆಯಲ್ಪಡುತ್ತೆ. ಇಂದಿನಿಂದ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವತ್ತಿನಿಂದ ಬರ್ತಾ ಇದೆ. ಅದರ ಪ್ರಮುಖವಾದಂಥ ಅಧಿಸೂಚನೆಯನ್ನು ಗಮನಿಸ್ತಾ ಇದ್ರಿ. ಸೊ ಬೆಂಗಳೂರು ಅಭಿವೃದ್ಧಿಯ ಸಚಿವರೇ ಜಿಬಿಎನ ಉಪಾಧ್ಯಕ್ಷರು ಅಂತ ಕರೆಸ್ಕೊಳ್ತಾರೆ. ಸಿಎಂ ಅಧ್ಯಕ್ಷತೆ, ಡಿಸಿಎಂ ಈಗ ಸದ್ಯಕ್ಕೆ ಉಪಾಧ್ಯಕ್ಷರು. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ 125 ವಾರ್ಡ್ಗಳನ್ನು ಒಳಗೊಂಡಂತೆ 3 ಪಾಲಿಕೆ. ಪ್ರತಿ ಪಾಲಿಕೆಗೂ ಗ್ರೇಟರ್ ಬೆಂಗಳೂರಿನ ಪ್ರದೇಶಗಳ ಗಡಿ ನಿಯಮ ಆಗುತ್ತೆ, ನಿಗದಿ ಆಗುತ್ತೆ. ಈ ಹೊಸ ಬದಲಾವಣೆ ಅಂತಂದ್ರೆ ಎಲೆಕ್ಟ್ರಾನಿಸಿಟಿ, ಅತ್ತಿಬೆಲೆ, ಜಿಗಣಿ ಅದೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಸರ್ಜಾಪುರ, ಬಾಗ್ಲೂರು, ರಾಜಾನಕುಂಟೆ, ಹೆಸರುಘಟ್ಟ, ದಾಸನಪುರ, ಮಾಕ್ಲಿ, ತಾವರೆಕೆರೆ, ಕುಂಬಳಗೋಡು, ಕಗ್ಲಿಪುರ ಇದೆಲ್ಲ ಬೆಂಗಳೂರು ಹೊರವಲಯ ಅಂತ ಕರೆಸ್ಕೊಳ್ತಾ ಇದ್ದಂಥ ಜಾಗಗಳು. ಹಾರೋಹಳ್ಳಿ ಇವೆಲ್ಲವೂ ಕೂಡ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ. ಇದರ ಮುಂದಿನ ಹಂತದಲ್ಲಿ ನೀವು ಬಿಡದಿ ಕೂಡ ಇನ್ಕ್ಲೂಡ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಈ ಕುಂಬಳಗೋಡುವರೆಗಿನ ಪ್ರದೇಶವನ್ನು ಗ್ರೇಟರ್ ಬೆಂಗಳೂರಿನ ಅಡಿಯಲ್ಲಿ ತರಲಾಗಿದೆ. ಆಡಳಿತ ವಿಕೇಂದ್ರೀಕರಣಕ್ಕೆ 3 ವಿಭಾಗಗಳಾಗಿ ಇದನ್ನು ವಿಭಜಿಸಲಾಗುತ್ತೆ. ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್ ಅಂತ. ಸೊ 3ಕ್ಕೆ 3 ಜನ ಕಮಿಷನರು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಖಾಂತರ ಇಡೀ ಆಡಳಿತ ವ್ಯವಸ್ಥೆ ನಿಯಂತ್ರಣದಲ್ಲಿರುತ್ತೆ.